ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯು ತಂದೆಯಾದ ದೇವರಿಂದ ಶಾಂತಿಯು ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಯೋಹಾನನು ಬರೆದ ಪತ್ರಿಕೆ ಮೊದಲನೇ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 9ರಿಂದ 11 ವಚನಗಳನ್ನು ಓದುತ್ತೇನೆ. ಬೆಳಕಿನಲ್ಲಿದ್ದೇನೆಂದು ಹೇಳಿಕೊಂಡು ತನ್ನ ಸಹೋದರನನ್ನು ದ್ವೇಷಿಸುವವನು ಈವರೆಗೂ ಕತ್ತಲೆಯಲ್ಲಿದ್ದಾನೆ. ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಆತನಲ್ಲಿ ವಿಘ್ನಕರವಾದದ್ದು ಏನೂ ಇಲ್ಲ. ತನ್ನ ಸಹೋದರನನ್ನು ದ್ವೇಷಿಸುವವನು ಕತ್ತಲೆಯಲ್ಲಿದ್ದಾನೆ, ಕತ್ತಲೆಯಲ್ಲಿ ನಡೆದುಕೊಳ್ಳುತ್ತಾನೆ. ಕತ್ತಲೆಯು ಅವನ ಕಣ್ಣುಗಳನ್ನು ಕಾಣದ ಹಾಗೆ ಮಾಡಿದ್ದರಿಂದ ತಾನು ಎಲ್ಲಿಗೆ ಹೋಗುತ್ತಾನೋ ಅವನಿಗೆ ತಿಳಿಯದು ಎಂಬುದೇ. ಕಳೆದ ವಾರ ಕತ್ತಲೆಗೂ ಬೆಳಕಿಗೂ ನಡುವೆ ಒಂದು ಮಧ್ಯಸ್ಥಾನವಿಲ್ಲ ಅಥವಾ ಇವೆರಡಕ್ಕೂ ನಡುವೆ ನಸು ಬೆಳಕಿಲ್ಲ ಎಂಬುದಾಗಿ ಆಲೋಚನೆ ಮಾಡಿ, ಹಾಗೆಗೂ ಪ್ರೀತಿಗೂ ಹಾಗೆಯೇ ಮಧ್ಯಸ್ಥಾನವಿಲ್ಲ ಎಂಬುದಾಗಿ ಆಲೋಚನೆ ಮಾಡಿದೆವು. ಲಾಸ್ಟ್ ವೀಕ್ ವಿ ಒಬ್ಸರ್ವ್ಡ್ that there is no intermediary stage between light and darkness, no twilight between light and darkness. Similarly, there is no intermediary stage between love and hate. That was the first thing we looked at. ಅದು ಮೊದಲನೇದು. ಎರಡನೇದಾಗಿ ಈಗ ಏನು ನೋಡಬೇಕು? ಕತ್ತಲೆ ಮತ್ತು ಹಗೆ ದೇವರನ್ನು ಕಂಡುಕೊಳ್ಳಲು ನಮ್ಮನ್ನು ಅನರ್ಹರನ್ನಾಗಿ ಮಾಡುತ್ತೆ. ಎರಡು ಅಂಶಗಳು, ಕತ್ತಲೆ ಮತ್ತು ಹಗೆ. ಇವಿದ್ದರೆ ನಾವು ದೇವರನ್ನು ಕಂಡುಕೊಳ್ಳಲಿಕ್ಕೆ ಆಗುವುದಿಲ್ಲ. ಸೆಕೆಂಡ್ಲಿ, ವಿ ವಿಲ್ ನೌ ಲುಕ್ ಆಟ್ ಡಾರ್ಕ್ನೆಸ್ ಆ್ಯಂಡ್ ಹೇಟ್ disqualifies us from knowing God or coming to God. 11ರಲ್ಲಿ ಕತ್ತಲೆಯಲ್ಲಿ ನಡೆಯುವವನಿಗೆ ಬೆಳಕು ಏನೆಂದು ತಿಳಿಯದು. ನೋಡಿ, ತನ್ನ ಸಹೋದರನನ್ನು ದ್ವೇಷಿಸುವವನು ಕತ್ತಲೆಯಲ್ಲಿದ್ದಾನೆ, ಕತ್ತಲೆಯಲ್ಲಿ ನಡೆದುಕೊಳ್ಳುತ್ತಾನೆ. ಕಾರಣ, ಎಲ್ಲಿ ಹೋಗ್ತಾನೋ ಗೊತ್ತಿಲ್ಲ. ಕತ್ತಲೆ ಆ ವ್ಯಕ್ತಿಯನ್ನು ಕುರುಡು ಮಾಡಿದೆ. ಅದೇ ರೀತಿಯಲ್ಲಿ ಹಗೆಯುಳ್ಳವನು ಪ್ರೀತಿ ಸ್ವರೂಪನಾದ ದೇವರನ್ನು ಕಂಡುಕೊಳ್ಳಲಿಕ್ಕಾಗುವುದಿಲ್ಲ. ಕಾರಣ, ಒಳಗೆ ಹೊಗೆ ತುಂಬಿದೆ. ಇವೆರಡು ವ್ಯತಿರಿಕ್ತವಾದಂಥವುಗಳು. ಒಂದಿದ್ದರೆ ಇನ್ನೊಂದಾಗದು. ಕತ್ತಲೆ ಇದ್ದರೆ ಬೆಳಕಿಲ್ಲ, ಹಾಗೆ ಇದ್ದರೆ ಪ್ರೀತಿ ಇಲ್ಲ. ಅಕಾರ್ಡಿಂಗ್ ಟು ವರ್ಸ್ 11, the one who walks in darkness does not know where he is going because he is blind. In other words, where there is darkness, there is no light. Where there is no love, there is only hate. ಹಗೆ ಎಂಬತಕ್ಕಂಥದ್ದು ಸಮತೋಲನೆ ಇಲ್ಲದ್ದು. ಏನು ಮಾಡ್ತದೆ ಹಾಗೆ? ಮನಸ್ಸು ಭಾವಗಳನ್ನು ಉದ್ರೇಕಕ್ಕೆ ಅಥವಾ ಕೋಪವನ್ನು ಪ್ರೇರೇಪಿಸಿ ನಮಗೆ ಅಲ್ಲಿ ನಡೆಸ್ತದೆ ಹಾಗೆ ಎನ್ನುವಂಥದ್ದು. ಹಾಗೆ ನಮ್ಮ ಆಂತರ್ಯ ಜೀವಕೋಶಗಳನ್ನು ಗಲಿಬಿಲಿ ಮಾಡಿ ಮತ್ತು ನಮ್ಮ ದೇಹಕ್ಕೆ ಒಂದು ದುರವಸ್ಥೆಯನ್ನು ಉಂಟು ಮಾಡಿ ನಮ್ಮನ್ನು ಕಾಯಿಲೆಗೆ, ಅನಾರೋಗ್ಯಕ್ಕೆ ಕಾರಣ ಮಾಡ್ತದೆ ಎಂಬುದಾಗಿ ವೈದ್ಯರು ಹೇಳ್ತಾರೆ. ಹಾಗೆ ದೇಹದ ಮೇಲೆ ಏನು ಪರಿಣಾಮ ಮಾಡ್ತದೆ ಎಂಬುದಾಗಿ ವೈದ್ಯರು ಕಂಡುಹಿಡಿದಿದ್ದಾರೆ. ಹೇಟ್ರೆಡ್ ಈಸ್
unbalanced. What does it do? Hatred upsets the physical system. It inflames our emotions. It inflames our mind and attitudes. Physicians say that hatred can injure physical tissues and induce all sorts of pain, suffering, and disease. This is what the medical people are saying. There is a saying in English, mind over matter. If there is hatred, your whole physical system is disturbed, upset. ನಿಮ್ಮ ಮನಸ್ಸು ಹೇಗೋ ಹಾಗೆಯೇ ನಿಮ್ಮ ದೇಹ ಸಹ. ಮನಸ್ಸಿನಲ್ಲಿ ಹಾಗೆ ದ್ವೇಷ ತುಂಬಿದ್ದರೆ ನಮ್ಮ ದೇಹದಲ್ಲಿ ಗಲಿಬಿಲಿ ಉಂಟಾಗ್ತದೆ. ಹಾಗೆ ಏನು ಮಾಡ್ತದೆ ಅಂದರೆ ಜನರನ್ನು ಮತ್ತಿತರರಿಂದ ವಿಂಗಡ ಮಾಡ್ತದೆ. ವಿಂಗಡ ಆದರೆ ಏನಾಗ್ತದೆ? ಹಾಗೆ ಜನರನ್ನು ಒಬ್ಬೊಂಟಿಗರನ್ನಾಗಿ ಮಾಡ್ತದೆ. ಒಡನಾಟ ಇಲ್ಲದ ಹಾಗೆ, ಅನ್ಯೋನ್ಯತೆ, ಸಂಬಂಧತೆ, ಪರಸ್ಪರ ಪ್ರೀತಿ ಇಲ್ಲದಂತೆ ಮಾಡುವಂಥದ್ದು ಹಾಗೆ. Hatred naturally violates the law of mutuality. And there is no brotherliness, there is no cooperation, there is no fellowship. And ultimately, hatred isolates a person. A person who is full of hatred will always be lonely. ಒಂದು ವೇಳೆ ತಾತ್ಕಾಲಕ್ಕೆ ಹಾಗೆ ಆದಾಯಕರವಾಗಿರಬಹುದು, ಆದರೆ ನಾವೇನು ಮಾಡ್ತೇವೆ? ಒಂದೊಂದು ಸಾರಿ ಒಬ್ಬರನ್ನು ದ್ವೇಷ ಮಾಡಿ ದೂರ ಇಟ್ಟು ಹೆಮ್ಮೆ ಪಡ್ತೇವೆ. ತಾತ್ಕಾಲಿಕವಾಗಿ ಅದು ಸಮಾಧಾನ, ಸಂತೋಷವನ್ನು ಕೊಡಬಹುದು. ಆದರೆ ಹಗೆಯ ಅಂತ್ಯ ನಾಶ. ಕಡೆಯದಾಗಿ ಹಾಗೆ ನಮ್ಮನ್ನು ನಾಶಕ್ಕೆ ಕರೆಕೊಂಡು ಹೋಗ್ತದೆ. ಹೇಟ್ರೆಡ್ ಮೇ ಬಿ ಇಫೆಕ್ಟಿವ್ or hatred may be satisfying if we set a person aside thinking that he or she is a nuisance. We are maybe comforted and satisfied. That is only momentary. But hatred finally, ultimately, and the end of hatred is destruction. ಈಗಾಗಲೇ ಮೊದಲನೇದಾಗಿ ಹಗೆಗೂ ಪ್ರೀತಿಗೂ, ಬೆಳಕಿಗೂ ಕತ್ತಲೆಗೂ ಮಧ್ಯದಲ್ಲಿ ಹಂತವಿಲ್ಲ ಎಂಬುದಾಗಿ ಆಲೋಚನೆ ಮಾಡಿದೆವು. ಮತ್ತು ಈಗ ಹಗೆ ಮತ್ತು ಕತ್ತಲೆ ದೇವರನ್ನು ನಾವು ಕಂಡುಕೊಳ್ಳಲಿಕ್ಕಾಗುವುದಿಲ್ಲ ಎಂಬುದಾಗಿ ಆಲೋಚನೆ ಆಯಿತು. ಫಸ್ಟ್ ವಿ ಸೆಡ್ there is no intermediary stage between love and hate or light and darkness. Second, we said hate, darkness disqualifies us from knowing God. ಮೂರನೇದಾಗಿ, ಪ್ರೀತಿಸುವವನು ಪ್ರೀತಿಯನ್ನು ಪ್ರಸಾರ ಮಾಡ್ತಾನೆ ಅಥವಾ ಪ್ರೀತಿಸುವವನಿಂದ ಪ್ರೀತಿಯೇ ಹೊರಹೊಮ್ಮುತ್ತದೆ. ಮೂರನೇ ಸತ್ಯ. We have already observed that there is no intermediary state between light and darkness, love and hate. And those who are in hatred and darkness cannot be qualified to find out who God is. Now, thirdly, he who loves will radiate love. In other words, from a person who loves, love spreads easily to others. 10ನೇ ವಚನ.
ತನ್ನ ಸಹೋದರನನ್ನು ಪ್ರೀತಿ ಮಾಡುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ. ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ. ಇಲ್ಲಿ ಬೆಳಕು, ಪ್ರೀತಿ ಸಮಾನಾರ್ಥಕವಾದದ್ದು. ಇಂಗ್ಲೀಷಲ್ಲಿ ದೇ ಆರ್ ಸಿನೋನಿಮ್ಸ್, ಸೇಮ್ ಮೀನಿಂಗ್. ನೋಡಿ 10ನೇ ವಚನ, ತನ್ನ ಸಹೋದರನನ್ನು ಪ್ರೀತಿಸುವವನು. ಪ್ರೀತಿ ಇದ್ದರೆ ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ. ಸಮಾನಾರ್ಥಕ. ಅಂಥ ಜೀವನದಲ್ಲಿ ಬೆಳಕು ಬೆಳಗಿ ಇತರರಿಗೆ ಸಹ ಬೆಳಕನ್ನು ನೀಡ್ತದೆ. ವಿಶೇಷವಾಗಿ ನಮ್ಮ ಬಾಳಿನಲ್ಲಿರುವಂಥ ಕಷ್ಟ, ದುಃಖ, ನೋವು, ಈ ಸಮಯದಲ್ಲಿ ದೇವರ ಪ್ರೀತಿ, ಸಹೋದರ ಪ್ರೀತಿ ನಮಗೆ ಬೆಳಕು ಕೊಡ್ತದೆ. ನಿಕಟ ಸಂಬಂಧ ಬೆಳಕಿಗೂ ಪ್ರೀತಿಗೂ ಇರುವಂಥದ್ದು. In verse 10 we read, whoever loves his brother abides in the light. Love and light are synonyms here. They mean the same thing. They have the same function, as it were. They bring illumination. They bring light. They bring encouragement, particularly in difficult situations. When you are facing darkness in life, when you are facing suffering, sickness, rejection, some kind of pain or another, what gives you inner strength? It is God's love. Love of your fellow believers. The light they can shed on your darkness will always bring strength. Love, light, synonyms. ಇನ್ನೊಂದು, ಪ್ರೀತಿಸುವ ವ್ಯಕ್ತಿ ಇತರರು ಸಹ ಬೆಳಕಿನಲ್ಲಿ ನಡೆಯುವಂತೆ, ಅಷ್ಟೇ ಅಲ್ಲ, ಇತರರಿಗೆ ಯಾವ ವಿಘ್ನವಿಲ್ಲದಂತೆ, ಅಂದರೆ ಇತರರು ಮುಗ್ಗರಿಸದ ಹಾಗೆ ಮಾಡ್ತದೆ. 10ನೇ ವಚನ, ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಅವನಲ್ಲಿ ವಿಘ್ನಕರವಾದದ್ದು ಏನೂ ಇಲ್ಲ. ಅವನಲ್ಲಿ ದೋಷ ಇಲ್ಲ, ಲೋಪ ಇಲ್ಲ, ಮೋಸ ಇಲ್ಲ, ಇತರರನ್ನು ಕೆಡಿಸುವಂಥದ್ದು ಯಾವುದೂ ಇಲ್ಲ. ಅಂದರೆ ಪ್ರೀತಿ ಮಾಡುವುದು ಮಾತ್ರ ಅಲ್ಲ, ಬೆಳಕಿನ ನಡೆ ಇತರರನ್ನು ಉದ್ಧಾರ ಮಾಡುವಂಥದ್ದು. ಇತರರು ಸಹ ತಮ್ಮ ನಂಬಿಕೆ ಏನು, ಯಾಕೆ ಇವರು ಸಂಕಷ್ಟದಲ್ಲಿ, ಕಾಯಿಲೆಯಲ್ಲಿ, ದುರ್ದಶೆಯಲ್ಲಿ ಸಮಾಧಾನದಿಂದ ಪ್ರೀತಿ ಭಾವನೆಯಿಂದಿದ್ದಾರೆಂಬುದನ್ನು ಅವರು ತಿಳ್ಕೊಳ್ಳುವ ಒಂದು ದಾರಿ ಮಾಡ್ತದೆ. ಅದೇ ಬೆಳಕಿನಲ್ಲಿ ನೆಲೆಗೊಂಡಿರುವಂಥದ್ದು ಪ್ರೀತಿ. ಎ ಲವಿಂಗ್ ಪರ್ಸನ್, ಅಕಾರ್ಡಿಂಗ್ ಟು ವರ್ಸ್ 10, enables others also to walk in the light. And he does not cause others to stumble. When others see this person in distress, in some kind of suffering, in some kind of pain or agony, he still has that deep joy. He can still love. He is not causing anybody to stumble. They say, what is the reason? And not only does he experience the love and light of God, he enables others to come to know what is the secret of his faith. In pain, in suffering, in sickness, in rejection, he has love. He has joy. That's because God's presence, God's love is in him.
10ನೇ ವಚನ, ಬೆಳಕಿನಲ್ಲಿ ನಡೆಯುವುದು ಸುಲಭ ಅಲ್ಲ. ಬೆಳಕಿನಲ್ಲಿ ನಡೆಯುವುದು ಮಾತ್ರ ಅಲ್ಲ, ಬೆಳಕಿನಲ್ಲಿ ಆತನ ವಾಕ್ಯದಲ್ಲಿ ಅಥವಾ ನೆಲೆಗೊಂಡಿರುವುದು. ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ. ನೆಲೆಗೊಳ್ಳುವುದು ಕಷ್ಟ. ಅರ್ಥವೇನು? ಇದು ಸುಲಭ ಅಲ್ಲ. ಅನೇಕರೇನು ಮಾಡ್ತಾರೆ, ಸುವಾರ್ತಿಕರು ಅಥವಾ ಈ ಬೋಧನೆ ಮಾಡುವಂಥವರು, ಕ್ರಿಸ್ತನನ್ನು ಹಿಂಬಾಲಿಸುವುದು ಬಹಳ ಸುಲಭ, ಬನ್ನಿ ನಿಮ್ಮ ದುಃಖವೆಲ್ಲ ಸಂತೋಷಕ್ಕೆ ಮಾರ್ಪಾಟ ಆಗ್ತದೆ. ಬೆಳಕಿನಲ್ಲಿ ನಡೆಯುವುದು, ಪ್ರೀತಿ ಮಾಡುವುದು ಅಷ್ಟೇನು ಸುಲಭ ಅಲ್ಲ. The force of verse 10 is not only to walk in the light but to abide or to remain in the light. It's not easy to remain in the light. To follow Jesus Christ is not so easy. You know, some of us make it easy. Come to Jesus. All your problems will be solved. Where does it say that? We are only saying. But when you come to Jesus, in spite of your problems, in spite of your sickness, you have the joy and the peace of God. ಆತ್ಮಿಕ ಬೆಳವಣಿಗೆಗೆ ಪ್ರೀತಿ, ಬೆಳಕು ಅಗತ್ಯ. ಕತ್ತಲೆ ಹಾಗೆ ಆತ್ಮೀಕ ಬೆಳಕಿಗೆ ಆತಂಕ, ಆತ್ಮೀಕ ಬೆಳಕಿಗೆ ಧಕ್ಕೆ. ಪ್ರೀತಿ ನಮ್ಮನ್ನು ದೇವರ ಬಳಿಗೆ ಸೆಳೆಕೊಂಡು ಹೋದರೆ ಹಾಗೆ ನಮ್ಮನ್ನು ದೇವರಿಂದ ದೂರ ಮಾಡ್ತದೆ. Always love and light bring us close to God. You see a person who has love, who abides in the light, he has his problems and difficulties, his suffering and pain, but he is close to God. But a person who hates, a person who in darkness will push him away from God. Love enables progress. Hate makes us regress. Go back, go away from God. ಪ್ರಿಯ ಸ್ನೇಹಿತರೆ, ಈ ಪತ್ರಿಕೆ ಬರೆದದ್ದು ಕ್ರೈಸ್ತರಿಗೆ. ಕ್ರಿಸ್ತಿಯ ನಡೆ ನಿರ್ಧಾರಿತವಾದ ರೀತಿಯಲ್ಲಿ ಕ್ರಮದ ಪ್ರಕಾರ ಪ್ರಗತಿ ಉಳ್ಳದ್ದು. ಅಂದರೆ ಒಂದು ಹೆಜ್ಜೆಯಾದ ಮೇಲೆ ಇನ್ನೊಂದು ಹೆಜ್ಜೆ, ಒಂದು ದಿನವಾದ ಮೇಲೆ ಇನ್ನೊಂದು ದಿನ. ದೇವರ ಬೆಳಕಿನಲ್ಲಿ ನಡೆಯುವುದು ಪ್ರಗತಿ. ನಾವು ಆಲೋಚನೆ ಮಾಡಬೇಕು. ನಾವು ನಮ್ಮ ನಡೆಯಿಂದ ಪ್ರಗತಿ ಹೊಂದಿ, ಅಂದರೆ ಬೆಳವಣಿಗೆ ಹೊಂದಿ ದೇವರಿಗೆ ಕೃತಜ್ಞತೆಯ ಸ್ತೋತ್ರವನ್ನು ಸಲ್ಲಿಸಬಹುದು. ಒಂದು ವೇಳೆ ನಾವು ಯೇಸು ಕ್ರಿಸ್ತನನ್ನು ನಂಬಿ ನಮ್ಮಲ್ಲಿ ಪ್ರಗತಿ ಇಲ್ಲ, ಬೆಳವಣಿಗೆ ಇಲ್ಲ, ಪ್ರೀತಿ ಇಲ್ಲ, ಬೆಳಕಿಲ್ಲ ಎಂಬುದಾಗಿ ಹೇಳಿದರೆ ಆತನನ್ನು ನಾವು ಕ್ಷಮಾಪಣೆ ಬೇಡುವುದು ಅಗತ್ಯವಲ್ಲವೇ? This letter is written to Christians, believers in Jesus Christ. He is talking about a process of walking. Whoever says he is in the light but hates his brother, he is still in darkness. He is walking in darkness. There is a process. Christian life is a process, one step after another step. One day after another day. You can thank God if you are progressing in Christian life. For some reason you are not able to say, I am not progressing. It's time to ask God to forgive.
ಬೆಳಕಿನಲ್ಲಿ ನಡೆದು ಆತನಲ್ಲಿ ನೆಲೆಗೊಂಡಿರುವುದೇ ದೇವರ ಚಿತ್ತ ನಿಮಗೆ ನನಗೆ. ಕಾರಣ ನಾವು ಯೇಸು ಕ್ರಿಸ್ತನನ್ನು ನಂಬಿದವರು. 2, ನಾವು ಯಾರೆಂದು ನೆನಪು ಮಾಡಿಕೊಳ್ಳೋಣ ಮತ್ತು ದೇವರು ನಮಗೇನು ಮಾಡಿದ್ದಾನೆ, ಇದು ಬಹಳ ಮುಖ್ಯ. ಟು ವಾಕ್ ಇನ್ ದ ಲೈಟ್, ಟು ಅಬೈಡ್ ಇನ್ ಹಿಮ್ ಈಸ್ ಗಾಡ್ಸ್ ವಿಲ್ ಫಾರ್ ಅಸ್. Let us remember who we are and also remember what God has done for us. Jesus has done for you and me. Walking and progressing is our responsibility. ದೇವರ ಬೆಳಕಿನಲ್ಲಿ ನಡೆಯುವುದು, ಪ್ರೀತಿಯಲ್ಲಿ ನೆಲೆಗೊಂಡಿರುವುದು ನಮ್ಮ ಕರ್ತವ್ಯ. ಪ್ರಾರ್ಥನೆ ಮಾಡೋಣ. ನಮ್ಮ ತಂದೆಯಾದ ದೇವರೇ, ಸಂತ ಯೋಹಾನನು ಈ ಒಂದು ಪತ್ರಿಕೆಯಲ್ಲಿ ಅನೇಕ ಸಾರಿ ಬೆಳಕಿನ ಬಗ್ಗೆ, ಪ್ರೀತಿಯ ಬಗ್ಗೆ, ನಮ್ಮ ನಡೆಯ ಬಗ್ಗೆ ಒತ್ತಿ ಒತ್ತಿ ಹೇಳಿದ್ದಾನೆ. ಇದು ಕ್ರೈಸ್ತ ವಿಶ್ವಾಸಿಗಳಿಗೆ ಬರೆದಂಥ ಒಂದು ಪತ್ರಿಕೆ. ನಮ್ಮಲ್ಲಿ ಅನೇಕರು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕಾರಣ ನಮ್ಮ ಜೀವನದಲ್ಲಿ ನಾವು ಬೆಳೆದಿದ್ದೇವೆ, ಪ್ರಗತಿ ಹೊಂದಿದ್ದೇವೆ, ಇದ್ದಲ್ಲಿಯೇ ಇಲ್ಲ, ಮುಂದುವರೆದಿದ್ದೇವೆ. ಆದರೆ ನಮ್ಮಲ್ಲಿ ಕೆಲವರು ಒಂದು ವೇಳೆ ಪ್ರಗತಿ ಹೊಂದದೆ ಇನ್ನು ಯಾವುದೋ ಒಂದು ಹಗೆಯಿಂದಾಗಲಿ, ಯಾವುದೋ ಒಂದು ಕತ್ತಲೆಯ ಒಂದು ಸಂದರ್ಭದಿಂದಾಗಲಿ ಇನ್ನು ಹಿಂದುಳಿದಿದ್ದೇವೆ. ನಮ್ಮನ್ನು ಕ್ಷಮಿಸು ಸ್ವಾಮಿ. ನಿನ್ನ ವಾಕ್ಯ ಓದುವುದು ಮಾತ್ರವಲ್ಲ, ಕೇಳುವುದು ಮಾತ್ರವಲ್ಲ, ಅದರ ಪ್ರಕಾರ ನಾವು ನಡೆಯುವುದು ಮುಖ್ಯ. ಹೀಗೆ ನಿನ್ನಲ್ಲಿ ನಾವು ನೆಲೆಗೊಂಡು ಬೆಳಕಿನ ಮಕ್ಕಳಾಗಿರುವಂಥ ಸಹಾಯ ಮಾಡಬೇಕೆಂದು ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆಂಬುದಾಗಿ ಹೇಳಿದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೆನ್.